ಹೆಲೋ ಎವ್ರಿವನ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಪ್ರೆಗ್ನೆನ್ಸಿ ರೂಟೀನ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಚಿಯಾ ಸೀಡ್ಸ್ಗೆ ಲೆಮನ್ ಹಾಕೊಂಡು ಕೊಡ್ತೀನಿ. ಸೊ ಇದರಿಂದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ರಿಚ್ ಆಗಿರೋದ್ರಿಂದ ಸ್ಮಾರ್ಟ್ ಬೇಬಿ ಉಡುತ್ತೆ ನಮಗೆ. ಸೊ ಸ್ಮಾರ್ಟ್ ಆಗಬೇಕು ಬೇಬಿ, ತುಂಬ ಶಾರ್ಪ್ ಆಗಬೇಕು ಅಂದರೆ ಚಿಯಾ ಸೀಡ್ಸ್ ಕುಡಿಬೇಕು. ಅದ್ರ ಜೊತೆಗೆ ಒಂದೆಲ್ಗ ಕೂಡ ಅಷ್ಟೇ ತುಂಬಾ ಶಾರ್ಪ್ ಆಗ್ತಾರೆ ಮಕ್ಕಳು. ಸೊ ನನ್ನ ದೊಡ್ಡ ಮಗನಿಗೆ ಇದು ತುಂಬ ವರ್ಕ್ ಆಗಿದೆ. ಸೊ ಅದರಿಂದ ಸೆಕೆಂಡ್ ಬೇಬಿಗೂ ಕೂಡ ನಾನು ತಿಂತಾ ಇದ್ದೀನಿ ಒಂದೆಲ್ಗನ ಅರ್ಲಿ ಮಾರ್ನಿಂಗು. ಸೊ ಒಂದು 8ರಿಂದ 10 ಎಲೆನ ತಿಂತೀನಿ ಡೈಲಿ. ನೆಕ್ಸ್ಟ್ ನಾನು ಡ್ರೈ ಫ್ರೂಟ್ಸ್ನ ತೊಗೊತೀನಿ. ನನ್ನ ಮಗ ಹಾಲು ಕುಡಿತಾ ಇದ್ದಾನೆ. ಅಮ್ಮ ಟಿಫನ್ಗೆ ಅಂತ ಹೇಳಿ ದೋಸೆ ಮತ್ತು ಗೋರಿಕಾಯಿ ಪಲ್ಯನ ಮಾಡಿದ್ರು. ಸೊ ತುಂಬಾ ಟೇಸ್ಟಿ ಆಗಿತ್ತು. ಅದಾದಮೇಲೆ ನಾನು ಕೂಡ ಟಿಫನ್ ಮಾಡಿಕೊಂಡೆ, ನನ್ನ ಮಗನಿಗೂ ಕೂಡ ತಿನ್ನಿಸ್ದೆ. ಸೊ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗಿಬಿಡುತ್ತೆ, ಅವ್ರಿಗೆ ಫೀಡ್ ಮಾಡಿಸೋದೆಲ್ಲ. ಅದಾದಮೇಲೆ ಸ್ವಲ್ಪ ಶುಂಠಿ ಟೀ ಮಾಡ್ಕೊಳ್ಳೋಣ ಅಂತೇಳಿ ಶುಂಠಿ ಟೀನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನನಗಂತೂ ತುಂಬಾ ಇಷ್ಟ ಶುಂಠಿ ಟೀ ಮಾಡ್ಕೊಳ್ಳೋದು ಕುಡಿಯೋದಂತ ಅಂದರೆ. ಸೊ ನನ್ನ ಮಗನಿಗೆ ಫ್ರೆಶ್ ಅಪ್ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ಅದಾದಮೇಲೆ ನನ್ನ ಮಗನಿಗೆ ಐಸ್ ಕ್ರೀಮ್ ಮಾಡಿಟ್ಟಿದ್ದೆ. ಹೋಮ್ ಮೇಡ್ ಐಸ್ ಕ್ರೀಮ್ ನಾನೇ ಮನೆಯಲ್ಲೇ ಮಾಡಿದ್ದು, ಮ್ಯಾಂಗೋನ ಯೂಸ್ ಮಾಡಿ. ಸೊ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಯಾವ ಥರ ಮಾಡಿದೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಮಕ್ಳಿಗೆ ಈ ಥರ ಮಾಡ್ಕೊಡೋದ್ರಿಂದ ನೋ ಆ್ಯಡೆಡ್ ಶುಗರು ಫ್ಲೇವರ್ ಏನೂ ಇರೋದಿಲ್ಲ. ಸೊ ನ್ಯಾಚುರಲ್ ಆಗಿರುತ್ತೆ, ಅವ್ರಿಗೆ ತುಂಬ ಹೆಲ್ದಿಯಾಗೂ ಇರುತ್ತೆ. ನನ್ನ ಮಗನಿಗೆ ತುಂಬಾ ಇಷ್ಟ ಆಯಿತು. ಸೊ ಸ್ನಾನ ಮಾಡಿ ಫ್ರೆಶ್ ಅಪ್ ಎಲ್ಲ ಆದಮೇಲೆ 12 ಗಂಟೆಗೆ ಕೊಟ್ಟೆ. ಬಿಸಿಲಿರೋ ಟೈಮಲ್ಲಿ ಕೊಟ್ಟರೆ ಏನಾಗಲ್ಲ ಅಂತ ಹೇಳಿ. ನೆಕ್ಸ್ಟ್ ಏನಾದರೂ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ತುಂಬ ಬಿಸಿಲಲ್ವಾ, ಆದ್ದರಿಂದ ಮೂಸುಂಬೆನ ಹಿಂಡ್ಕೊಂಡು ಕುಡಿಯೋಣ ಅಂತ ಹೇಳಿ ಕುಡಿತಾ ಇದ್ದೀನಿ. ಸೊ ತುಂಬಾ ತಂಪಾಗುತ್ತೆ. ಅದಾದಮೇಲೆ ನಾನು ನನ್ನ ಮಗ ಎಳ್ನೀರು ಕುಡಿತಾ ಇದ್ದೀವಿ. ಸೊ ಇವಾಗ ಇಬ್ಬರು ಒಟ್ಟಿಗೆ ಫ್ರೂಟ್ಸು ಜ್ಯೂಸು ಎಲ್ಲ ಕುಡಿತಾ ಇರ್ತೀವಿ ಈ ಟೈಮಲ್ಲಿ. ನೆಕ್ಸ್ಟ್ ಅದಾದಮೇಲೆ ಕಾಯೆಲ್ಲ ತಿಂದ್ವಿ. ಸೊ ಡೈಲಿ ಎಳ್ನೀರು ಕುಡಿಯೋದು ತುಂಬಾ ಒಳ್ಳೆಯದು. ಪ್ರೆಗ್ನೆಂಟ್ ಲೇಡೀಸು ತುಂಬಾ ಹೆಲ್ಪ್ ಆಗುತ್ತೆ ಅದರಿಂದ ಮಗುವಿನ ಡೆವಲಪ್ಮೆಂಟ್ಗೂ ಕೂಡ. ಸೊ ಇದಾಗಿತ್ತು ನಮ್ಮ ಒಂದು ಡೇ. ಸೊ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡೋದನ್ನ ಮರಿಬೇಡಿ.